ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಈ ಪ್ರಕರಣ ಈಗ ಪೊಲೀಸರ ವಿರುದ್ಧವೇ ಆರೋಪಕ್ಕೆ ಕಾರಣವಾಗ್ತಾ ಇದೆ. ಪೊಲೀಸರ ನಿರ್ಲಕ್ಷ್ಯಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ದೂರು ಕೊಟ್ಟಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಕೊಟ್ಟಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ವೆಂಕಟಾಚಲಪತಿ. ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್, ಎಸಿಪಿ ಗೀತಾ, ಎಸಿಪಿ ಉಮಾಶಂಕರ್, ಭಾರತೀನಗರ ಇನ್ಸ್ಪೆಕ್ಟರ್ ವಿರುದ್ಧ ದೂರು ಕೇಳಬರ್ತಾ ಇದೆ. ನೋಡಿ, ಪ್ರಕರಣ ಘಟಿಸೋದಕ್ಕಿಂತ ಮುಂಚೆ ಬೆದರಿಕೆ ಒಡ್ಡಲಾಗಿತ್ತು. ಈ ಬೆದರಿಕೆ ಬಗ್ಗೆ ದೂರು ಕೊಟ್ಟರೂ ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಆರೋಪ ಕೇಳಬರ್ತಾ ಇದೆ. ಬೆದರಿಕೆ ಬಗ್ಗೆ ಈ ಹಿಂದೆಯೇ ದೂರು ಕೊಟ್ಟಿದ್ದ ಬಿಕ್ಲು ಶಿವ, ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಿಲ್ಲ. ಶಾಸಕ ಭೈರತಿ ಬಸವರಾಜ್ ಮತ್ತು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿತ್ತು. ದೂರು ನೀಡಿದ್ರೂ ಕೂಡ ಕ್ರಮ ಕೈಗೊಳ್ಳುವಲ್ಲಿ ಪೊಲೀಸ್ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾರ ವಿರುದ್ಧ ದೂರು ಕೇಳಬಂದಿತ್ತು, ಕನಿಷ್ಠ ಅವರನ್ನ ಕರೆಸಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತಹ ಒಂದು ಕನಿಷ್ಠ ಪ್ರಜ್ಞೆಯನ್ನು ಕೂಡ ಅವರು ಕೈಗೊಳ್ಳಿಲ್ಲ ಅನ್ನುವಂತಹ ಒಂದು ಮಾತು ಕೇಳಿಬರ್ತಾ ಇದೆ. ಒಂದು ಕನಿಷ್ಠ ಒಂದು ಕೆಲಸವನ್ನು ಕೂಡ ಅವರು ಮಾಡಿಲ್ಲ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ದೂರು ಕೊಟ್ಟಿದ್ದಾರೆ. ಹೀಗಾಗಿ ವೆಂಕಟಾಚಲಪತಿ ಅವರು ದೂರು ಕೊಟ್ಟ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನಾಗತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂಥದ್ದು. ಯಾವ ಅಧಿಕಾರಿಗಳು ನಿರ್ಲಕ್ಷ್ಯ ಇಲ್ಲಿ ಕಂಡು ಬರ್ತಾ ಇದೆ ಅಧಿಕಾರಿಗಳದ್ದು, ಅವರ ವಿರುದ್ಧ ಕ್ರಮ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ನಿರ್ಲಕ್ಷ್ಯ ಏನಿದೆ ಇದು ಎದ್ದು ಕಂಡು ಬರ್ತಾ ಇದೆ. ಈ ರೀತಿ ಒಂದೇ ಪ್ರಕರಣ ಅಲ್ಲ, ಅನೇಕ ಪ್ರಕರಣಗಳಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇರುವಂಥದ್ದು ಬೆಳಕಿಗೆ ಬರುತ್ತೆ. ಆದರೆ ಬಿಕ್ಲು ಶಿವ ಪ್ರಕರಣದಲ್ಲಿ ಈಗ ಮೇಲಾಧಿಕಾರಿಗಳಿಗೆ ಪ್ರಕರಣ ದಾಖಲಾಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳೋದಕ್ಕೆ ಮೇಲಾಧಿಕಾರಿಗಳು ಮುಂದಾಗ್ತಾರ. ಏನಿದು ಆರೋಪ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗಾಗಲೇ ಏನು ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆಯಲ್ಲಿ ಕೆಲ ಸಿಬ್ಬಂದಿಗಳು, ಅಧಿಕಾರಿಗಳು ನೇರವಾಗಿ ಈಗಾಗಲೇ ಆರೋಪಿ ಸ್ಥಾನದಲ್ಲಿರುವಂಥ ಜಗ್ಗಾ ಅಲಿಯಾಸ್ ಜಗದೀಶ್ ಅಂಡ್ ಅಸೋಸಿಯೇಟ್ಸ್ ಗ್ಯಾಂಗ್ ಏನಿದೆ ಇವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂಥದ್ದು ಕೇಳಿಬರ್ತಾ ಇದೆ. ಅದಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಕೂಡ ಆರೋಪಿಯಾಗಿರುವ ಹಿನ್ನೆಲೆಯಲ್ಲಿ ಭೈರತಿ ಬಸವರಾಜ್ ಜೊತೆಲೂ ಕೂಡ ಹಲವರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಂಪರ್ಕದಲ್ಲಿರುವಂಥದ್ದು, ಅವರಿಗೆ ಇನ್ಫಾರ್ಮರ್ಗಳಾಗಿ ಕೆಲಸವನ್ನು ಮಾಡಿರುವಂಥ ಆರೋಪಗಳು ಕೇಳಿಬರ್ತಾ ಇರುವಂಥದ್ದು. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈ ಹಿಂದೆ 4 ತಿಂಗಳ ಹಿಂದೆ ಏನು ಬಿಕ್ಲು ಶಿವ ದೂರನ್ನು ಕೊಟ್ಟಿರ್ತಾರೆ, ನನಗೆ ಜೀವ ಭಯ ಇದೆ, ಯಾವುದೇ ಕ್ಷಣದಲ್ಲಿ ಇವರು ನನ್ನ ಹತ್ಯೆಯನ್ನು ಮಾಡಬಹುದು ಅಂತೇಳಿ ಆರೋಪವನ್ನು ಮಾಡಿ ಭೈರತಿ ಬಸವರಾಜ್, ಜಗದೀಶ್, ಕಿರಣ್ ಸೇರಿದಂತೆ ಇತರ ಆರೋಪಿಗಳ ಮೇಲೆ ದೂರನ್ನು ಕೊಟ್ಟಿದ್ರು ಕೂಡ ಯಾರು ಅದರ ವಿರುದ್ಧ ಸರಿಯಾದ ನಿಖರವಾದ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಅಂಥೇಳಿ ಆರೋಪಗಳು ಕೇಳಿಬರುವಂಥದ್ದು. ಆ ಆರೋಪಗಳನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು DG ಅವರಿಗೆ ವೆಂಕಟಾಚಲ ಅಂತೇಳಿ ಒಬ್ಬರು ದೂರನ್ನು ಕೊಟ್ಟಿರುವಂಥದ್ದು. DCP ಆಗಿರುವಂಥ ದೇವರಾಜ್, ACP ಗೀತಾ, ಅದರ ಜೊತೆಗೆ ಬಾಣಸ್ವಾಡಿ ACP ಆಗಿರುವಂಥ ಉಮಾಶಂಕರ್, ಗೋವಿಂದರಾಜು, ಬಾಣಸ್ವಾಡಿ ಪುಲಕೇಶಿ ನಗರ ಇನ್ಸ್ಪೆಕ್ಟರ್ ಏನಿದ್ದಾರೆ ಆತ, ಸೊ ಇವರೆಲ್ಲರನ್ನು ಸೇರಿಸಿ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಈಗಾಗಲೇ ಅವರಿಗೆ ಹಿಂದೆ 4 ತಿಂಗಳ ಹಿಂದೆನೇ ಕೂಡ ಮಾಹಿತಿ ಇತ್ತು. ಮಾಹಿತಿ ಇದ್ರೂ ಕೂಡ ಯಾರನ್ನೂ ಕೂಡ ಬಂಧನವನ್ನು ಮಾಡಲಿಲ್ಲ, ಈತನಿಗೆ ರಕ್ಷಣೆಯನ್ನು ಕೊಡಲಿಲ್ಲ, ಅವರ ವಿರುದ್ಧ ಕ್ರಮವನ್ನು ಕೈಗೊಂಡಿಲ್ಲ ಅಂತೇಳಿ ಆರೋಪವನ್ನು ಮಾಡಿ DG ಅವರಿಗೆ ದೂರನ್ನು ಕೊಟ್ಟಿರುವಂಥದ್ದು. ಈ ದೂರಿನ ಅನ್ವಯ ಏನು DG ಅವರು ನಗರ ಪೊಲೀಸ್ ಆಯುಕ್ತರಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೋದು, ಈ ಬಗ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕ್ರಮವನ್ನು ಕೈಗೊಳ್ಳಿ ತನಿಖೆ ನಡೆಸಿ ಅಂತ ಹೇಳ್ಬೋದು. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪೊಲೀಸರ ತನಿಖಾ ಸಂದರ್ಭದಲ್ಲಿ ರಾಮಮೂರ್ತಿ ನಗರ, ಇಂದಿರಾನಗರ, ಹೆಣ್ಣೂರು, ಬಾಣಸ್ವಾಡಿ ಸೇರಿದಂತೆ ಇತರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುವಂಥ ಕೆಲ ಪೊಲೀಸ್ ಸಿಬ್ಬಂದಿಗಳೇನಿದ್ರೆ ಇವರೇ ನೇರವಾಗಿ ರೌಡಿ ಶೀಟರ್ಗಳ ಜೊತೆ ಏನು ಕೈ ಜೋಡಿಸಿದ್ದಾರೆ. ಅದರ ಜೊತೆಗೆ ಬಿಕ್ಲು ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಆತನ ಲೊಕೇಶನ್ಗಳಿರ್ಬೋದು, ಆತನ ಮೂವ್ಮೆಂಟ್ಗಳಿರ್ಬೋದು, ಆತನ ಟವರ್ ಲೊಕೇಶನ್ ಅಂದರೆ ಎಲ್ಲೆಲ್ಲಿ ಹೋಗ್ತಾನೆ ಬರ್ತಾನೆ, ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಅಲ್ಲಿನ ಸಿಬ್ಬಂದಿಗಳು ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಬಂದಿರುವಂಥದ್ದು. ಈ ಆಯಾಮದಲ್ಲೂ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಅದಷ್ಟೇ ಅಲ್ಲದೆ ಹಿಂದೆ ಸಾಕಷ್ಟು FIRಗಳು ದಾಖಲಾದಾಗಲೂ ಕೂಡ ಒಂದೇ ಒಂದು ದಿನ ಕೂಡ ಜಗದೀಶ್ ಇಲ್ಲ, ಜಗ್ಗಾ ಇರ್ಬೋದು, ಕಿರಣ್ ಇರ್ಬೋದು, ಇವ್ರುಗಳನ್ನ ಪೊಲೀಸ್ ಠಾಣೆಗೆ ಕರೆದು ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೂಡ ಇವರು ಮಾಡಿಕೊಂಡಿಲ್ಲ. ಎಲ್ಲವನ್ನು ಕೂಡ ಏನು ದೂರಿನ ಹಂತದಲ್ಲೇ ಮುಗಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಈ ಕಾರಣಕ್ಕಾಗಿ ಈಗಾಗಲೇ ಆ ಭಾಗದ ಅಂದರೆ ಈಸ್ಟ್ ಡಿವಿಷನ್ನ ಕೆಲವು ಅಧಿಕಾರಿಗಳ ಮೇಲೆ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ನಗರ ಪೊಲೀಸ್ ಆಯುಕ್ತರು ಅನ್ನೋದು ಮುಂದಿರುವಂಥ ಪ್ರಶ್ನೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು